ನಮಸ್ಕಾರ. ರೈತರ ಸಣ್ಣ ಸಣ್ಣ ಗುಂಪು ಮಾಡಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಲಾಯಿತು. ಕೆಳದಿ ಅರಸರ ಸೋಲಿನೊಂದಿಗೆ ಕಾಡು ಪಾಲಾಗಿದ್ದ ಧೀವರ ಸೇನೆಯನ್ನು ಕಾಸರಗೋಡು ತಿಮ್ಮಣ್ಣ ನಾಯಕರ ಮೊಮ್ಮಕ್ಕಳ ನೇತೃತ್ವದಲ್ಲಿ ಆನಂದಪುರಂ, ಸಾಗರ, ಸಿದ್ದಾಪುರ ಆಸುಪಾಸಿನ ಪ್ರದೇಶಗಳಲ್ಲಿ ರಹಸ್ಯ ಸಭೆ ನಡೆಸಿ ಸಂಘಟಿಸಲಾಯಿತು. ಈ ಹಿಂದೆ 1800ರಲ್ಲಿ ಯುದ್ಧ ಸಂಘಟಿಸಿದ ದಾಂಡಿಯಾವಾಗ್ ಜೊತೆಗೆ ಸಾಥು ಕೊಟ್ಟು ಕನ್ನಡ ನಾಡಿನಲ್ಲಿದ್ದ ಮರಾಠರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಯಿತು. ಕರ್ನಾಟಕದ ಪಿಂಡಾರ ಮರಾಠರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಗಾಜನೂರು, ಚನ್ನಗಿರಿ, ಹೊದಿಗೆರೆಗಳಲ್ಲಿ ರಹಸ್ಯ ಸಭೆಗಳನ್ನು ನಡೆಸಲಾಯಿತು. ಒಂದು ಮಟ್ಟಿಗೆ ಸಂಘಟನೆಯಾದ ಕೂಡಲೇ ನಿಧಾನವಾಗಿ ಬಹಿರಂಗ ಸಭೆಗಳನ್ನು ನಡೆಸುವ ಪ್ರಯತ್ನವಾಗಿ ಆಗಸ್ಟ್ 23, 1930ರಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಹೊಸಂತೆಯಲ್ಲಿ ರೈತರ ಬೃಹತ್ ಸಮಾವೇಶ ನಡೆಸಿ ಕಂದಾಯ ಕೊಡದಿರಲು ನಿರ್ಧರಿಸಲಾಯಿತು. ಅಷ್ಟರಲ್ಲೇ ಜಂಗಮವಾಡಿಯ ಶಿವಭಕ್ತರ ಕೂಟ ಇಡೀ ಮೈಸೂರು ಪ್ರಾಂತ್ಯದಲ್ಲಿ ರೈತರ ಗುಂಪುಗಳನ್ನು ಸಂಘಟಿಸಿ ರೈತ ಹೋರಾಟದ ಕಿಡಿ ಹಚ್ಚಿ ಸ್ವಾತಂತ್ರ್ಯದ ಕಹಳೆ ಊದಲು ವೇದಿಕೆ ಸಿದ್ಧಪಡಿಸಿತು. ಚನ್ನರಾಯಪಟ್ಟಣ, ಮಂಡ್ಯ, ಚನ್ನಗಿರಿ, ಮಲೆನಾಡು ಪ್ರಾಂತ್ಯದ ಸಾಗರ, ಆನಂದಪುರಂ, ಕವಲೇದುರ್ಗ, ಬಿದನೂರುಗಳಲ್ಲಿ ಸಣ್ಣ ಪ್ರಮಾಣದ ರೈತ ಕರಕರಣೆಯ ಘೋಷವಾಕ್ಯಗಳು ಮೊಳಗಿದವು. ಜಮಲಾಬಾದ್, ದಕ್ಷಿಣ ಕನ್ನಡದ ಜಿಲ್ಲಾ ಅಮಲ್ದಾರನಿಗೂ ಇದರ ಬಿಸಿ ತಟ್ಟಿತು. ಬಿದನೂರು ಅಮಲ್ದಾರ್ ರಾಮರಾವ್ ಹಾಗೂ ಅವರ ನೆಂಟ ಕೃಷ್ಣರಾವ್ ದಂಗೆಯ ತೀವ್ರತೆ ಹೆಚ್ಚಾಗುತ್ತಿದ್ದರೂ ತಮ್ಮ ಹರಕತ್ತುಗಳೆಲ್ಲ ಬಯಲಿಗೆ ಬರುವ ಸಾಧ್ಯತೆಗಳಿಂದ ಮೈಸೂರು ಅರಸರು ಇಲ್ಲಿಗೆ ಬರುವುದನ್ನು ತಡೆದು ಬಿಟ್ಟರು. ರೈತರ ದಂಗೆ ಎಂದು ಪರಿಗಣಿಸಿದ ಮೈಸೂರು ರಾಜರು ಇದರ ಶಮನಕ್ಕಾಗಿ ಚನ್ನರಾಯಪಟ್ಟಣದವರೆಗೆ ಬಂದ ಮೈಸೂರು ರಾಜ ಬಿದನೂರಿಗೆ ಬಾರದೆ ಹೋದದ್ದು ಬಿದನೂರು ರೈತರ ಕಿಚ್ಚು ಇನ್ನೂ ಹೆಚ್ಚಾಗಲು ಕಾರಣವಾಯಿತು. ಬೂದಿ ಬಸಪ್ಪ ನಾಯಕರ ಪಡೆ ದಿನದಿಂದ ದಿನಕ್ಕೆ ರೈತರ ಬೆಂಬಲವನ್ನು ಹೆಚ್ಚಿಸಿಕೊಳ್ಳುತ್ತಲೇ ಸಾಗಿತು. ಮೈಸೂರು ಪಡೆಗಳ ಅಧೀನದಲ್ಲಿದ್ದ ಬಿದನೂರು, ಕವಲೇದುರ್ಗ, ಕಮಾನುದುರ್ಗ, ಚಂದ್ರಗುತ್ತಿ, ಚನ್ನಗಿರಿ ಕೋಟೆಗಳನ್ನು ಅತಿಕ್ರಮಿಸಿಕೊಂಡಿತು. ಬ್ರಿಟಿಷ್ ಸೈನ್ಯ ಹೆಚ್ಚಿನ ಸೈನ್ಯಕ್ಕಾಗಿ ಮೊರೆ ಇಟ್ಟು ಮದ್ರಾಸ್ ರೆಜಿಮೆಂಟ್ 24 ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಕರೆಸಿಕೊಂಡಿತು. ಆದರೆ ರಹಸ್ಯ ಕಾರ್ಯಾಚರಣೆಗಳಲ್ಲಿ ಪಳಗಿದ್ದ ಜಂಗಮವಾಡಿಯ ಶಿವಕೂಟ ಯಾವುದೇ ಕೋಟೆಗೆ ಬ್ರಿಟಿಷರು ದಾಳಿ ಇಟ್ಟರು, ದಾಳಿ ಇಡುವ ಮುನ್ನವೇ ಮಾಹಿತಿ ತಿಳಿದು ಬ್ರಿಟಿಷರಿಗೆ ನಿಷ್ಠರಾದವರನ್ನು ಕೊಂದು ತಪ್ಪಿಸಿಕೊಂಡು ಇನ್ನೊಂದು ಕೋಟೆಯಲ್ಲಿ ಧ್ವಜ ನಡತೊಡಗಿತು. ಬಿದನೂರು ಮೇಲೆ ದಾಳಿ ಮಾಡಿದಾಗ ಚಂದ್ರಗುತ್ತಿಯ ಮೇಲೆ ದಾಳಿ ಮಾಡಿದಾಗ ಕವಲೇದುರ್ಗ, ಹೀಗೆ 4-6 ಬಾರಿ ಸುತ್ತಿಸಿ ಬ್ರಿಟಿಷ್ ಸೈನ್ಯವನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಬ್ರಿಟಿಷರ ಕೋಪ ನೆತ್ತಿಗೇರುವಂತೆ ಮಾಡಿತ್ತು. ಇದು ಆದರ್ಶ ಹುಂಚದಕಟ್ಟೆ ಯುವ ಚಿಂತಕರು ವಾಗ್ಮಿಗಳು ಬರೆದಂಥ ಲೇಖನ.